ವೀಕ್ಷಕರ ನಮಸ್ಕಾರ. 4ನೇ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಅವರ ಸಿಡ್ಲಬರಕ್ಕೆ ಆಸೀಸ್ ಪಡೆಯುವ ತತ್ತರಿಸಿದೆಯಾ? ಹೌದು ವೀಕ್ಷಕರೇ, ಮೆಲ್ಬರ್ನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ 4ನೇ ಟೆಸ್ಟ್ ಪಂದ್ಯದಲ್ಲಿ ರಿಷಬ್ ಪಂತ್ ಅವರು ದ್ವಿಶತಕ ಬಾರಿಸುವ ಮೂಲಕ ವಿಶ್ವ ದಾಖಲೆ ಬರೆದಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ರಿಷಬ್ ಪಂತ್ ಅವರ ಈ ಅಬ್ಬರಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವೀಕ್ಷಕರೇ, ಒಂದು ವೇಳೆ ಟೀಮ್ ಇಂಡಿಯಾ ತಂಡವೂ ಆಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಟೀಮ್ ಇಂಡಿಯಾ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ವೀಕ್ಷಕರೇ, ನೀವು ಮಾಡುವ ಕೇವಲ ಒಂದು ಕಾಮೆಂಟ್ಸ್ಗಳು ಟೀಮ್ ಇಂಡಿಯಾ ತಂಡಕ್ಕೆ ಮೋಟಿವೇಶನ್ ಸಿಗುತ್ತವೆ. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೋ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ವೀಕ್ಷಕರೇ, ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ 5 ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ 3 ಟೆಸ್ಟ್ ಪಂದ್ಯಗಳು ಮುಕ್ತಾಯಗೊಂಡಿವೆ. ಹಾಗೆ ವೀಕ್ಷಕರೇ, ಈ ಒಂದು ಸರಣಿಯಲ್ಲಿ ಆಸ್ಟ್ರೇಲಿಯಾ ಹಾಗೂ ಭಾರತ ತಂಡವು 1-1 ಅಂತರದಿಂದ ಸಂಬಲಗೊಳಿಸಿವೆ. ಇನ್ನು ವೀಕ್ಷಕರೇ, ಇಂದು ನಡೆದ 4ನೇ ಟೆಸ್ಟ್ ಪಂದ್ಯದ ವಾರ್ಮಪ್ ಪಂದ್ಯದಲ್ಲಿ ರಿಷಬ್ ಪಂತ್ ಅವರು 209 ರನ್ ಸಿಡಿಸುವ ಮೂಲಕ ಹೊಸ ದಾಖಲೆ ಬರೆದು ಹಾಕಿದ್ದಾರೆ. ವೀಕ್ಷಕರೇ, ಈ ಒಂದು ಸ್ಕೋರ್ ಬೋರ್ಡ್ನ ಫುಲ್ ಅಪ್ಡೇಟ್ಸ್ ಇಲ್ಲಿದೆ. ವೀಕ್ಷಕರೇ, ಇಂದು ಡಿಸೆಂಬರ್ 24ರಂದು ಮೆಲ್ಬರ್ನ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ 4ನೇ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ವಾರ್ಮಪ್ ಪಂದ್ಯವು ನಡೆದಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಎ ಹಾಗೂ ಬಿ ತಂಡಗಳು ಮುಖಾಮುಖಿಯಾಗಿದ್ದವು. ಹೌದು ವೀಕ್ಷಕರೇ, ಒಂದು ತಂಡದಲ್ಲಿ ರೋಹಿತ್ ಶರ್ಮಾ ಅವರು ನಾಯಕ ಸ್ಥಾನ ವಹಿಸಿದ್ದರೆ ಇದ್ದ ವೀಕ್ಷಕರೇ ದ್ವಿತೀಯ ತಂಡದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ನಾಯಕ ಸ್ಥಾನ ವಹಿಸಿದ್ದರು. ಇನ್ನು ವೀಕ್ಷಕರೇ, ರೋಹಿತ್ ಶರ್ಮಾ ಅವರ ನೇತೃತ್ವದ ತಂಡದಲ್ಲಿ ಆಯ್ಕೆಯಾಗಿದ್ದ ರಿಷಬ್ ಪಂತ್ ಅವರು ಮೊದಲ ಇನ್ನಿಂಗ್ಸ್ನಲ್ಲಿ ದ್ವಿಶತಕ ಬಾರಿಸಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರು. ಇನ್ನು ವೀಕ್ಷಕರೇ, ಬೌಲಿಂಗ್ ಮಾಡಿದಂಥ ಜಸ್ಪ್ರೀತ್ ಬುಮ್ರಾ ಅವರ ಪಡೆಯು ಮೊದಲ 2 ವಿಕೆಟ್ಗಳನ್ನು ಬೇಗನೆ ಕಬಳಿಸಿತು. ಇನ್ನು ಸಂಕಷ್ಟಕ್ಕೆ ಸಿಲುಕಿದ್ದ ರೋಹಿತ್ ಶರ್ಮಾ ಅವರ ಪಡೆಗೆ ಆಸರೆಯಾಗಿದ್ದು ರಿಷಬ್ ಪಂತ್. ಹೌದು ವೀಕ್ಷಕರೇ, ರಿಷಬ್ ಪಂತ್ ಅವರು ಸ್ಫೋಟಕವಾಗಿ 72 ಎಸೆತಗಳಲ್ಲಿ 209 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರ, ಮೊದಲ ದಿಂದಾಟದ 3ನೇ ಸೆಷನ್ನಲ್ಲಿ ಇದೀಗ ಟೀಮ್ ಇಂಡಿಯಾ ತಂಡದ ಎ ತಂಡವು 350 ರನ್ಸ್ಗಳಿಗೆ 5 ವಿಕೆಟ್ ಕಳೆದುಕೊಂಡಿದೆ. ಇನ್ನು ಜಸ್ಪ್ರೀತ್ ಬುಮ್ರಾ ಅವರ ತಂಡದ ಪರವಾಗಿ ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು 1 ವಿಕೆಟ್ ಕಬಳಿಸಿ ಮಿಂಚಿದರೆ ಇತ್ತ ವೀಕ್ಷಕರೇ ಹರ್ಷಿತ್ ರಾಣಾ ಅವರು 3 ವಿಕೆಟ್ ಕಬಳಿಸಿ ಮಿಂಚಿದರು. ವೀಕ್ಷಕರೇ, ಈ ವಾರ್ಮಪ್ ಪಂದ್ಯದ ಮೂಲಕ 4ನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಆಟಗಾರರು ಅಬ್ಬರಿಸುವಂತಹ ಹಂತದಲ್ಲಿದ್ದಾರೆ.